ವೀಕ್ಷಕರೇ, ಟ್ರಾವೆಲ್ ವಿತ್ ರೋಜ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೋಹಿತ್. ಯೂಟ್ಯೂಬಲ್ಲಿ ಇದು ನನ್ನ ಮೊದಲ ಪ್ರಯತ್ನ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಲ್ಲ. ನನಗೆ 3-4 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಕೋಚಿಂಗ್ ಟ್ಯುಟೋರಿಯಲ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ ಗೊತ್ತಾ. ಜೀವನದಲ್ಲಿ ಏನಾದರೂ ಹೊಸದು ಮಾಡ್ತಾ ಇದ್ದೀವಿ ಅಂತ ಅಂದರೆ ಒಳ್ಳೆ ಉತ್ಸಾಹ ಇರುತ್ತೆ, ಖುಷಿ ಇರುತ್ತೆ, ಅದ್ರ ಜೊತೆ ಸಂತೋಷನೂ ಇರುತ್ತೆ. ನಮ್ಮ ಜೀವನದಲ್ಲಿ ಫಸ್ಟ್ ಟೈಮ್ ಅನ್ನೋದೇನು ಹೊಸದಲ್ಲ. ನಾವು ಜೀವನದಲ್ಲಿ ಏನೇ ಮಾಡಿದ್ರೂ ಅದು ಫಸ್ಟೇ ಆಗಿರುತ್ತೆ. ಫಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ದಿರ್ಬೋದು, ಫಸ್ಟ್ ಟೈಮ್ ಫ್ರೆಂಡ್ಸ್ನ ಮೀಟ್ ಆಗಿದ್ದಿರ್ಬೋದು, ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಜಗಳ ಆಡಿದ್ದಿರ್ಬೋದು, ಫಸ್ಟ್ ನೈಟ್ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗಿದ್ದಿರ್ಬೋದು. ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ ಕಂಟೆಂಟ್ ಮೇಲೆ ವಿಡಿಯೋ ಮಾಡೋಣ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಆಗ ನನಗೆ ನೆನಪಿಗೆ ಬಂದಿದ್ದೆ ನಾನು ಕೆಲಸ ಮಾಡ್ತಿರೋ ಕಂಪನಿ. ನಮ್ಮ ಕಂಪನಿಯಲ್ಲಿ ಯಾವುದೇ ಮೀಟಿಂಗ್ ಮಾಡಿದ್ರೂ ಯಾವಾಗಲೂ ಒಂದು ಹೇಳ್ತಾ ಇರ್ತಾರೆ, ಸೇಫ್ಟಿ ಫಸ್ಟ್, ಆಮೇಲೆಲ್ಲ ನೆಕ್ಸ್ಟ್ ಅಂತ. ಸೊ ಆ ಐಡಿಯಾನ ನಾವೇನಕ್ಕೆ ಯೂಟ್ಯೂಬಲ್ಲಿ ಯೂಸ್ ಮಾಡಬಾರ್ದು ಅಂತ ಅನ್ನಿಸ್ತು. ಆಗ ನನಗೆ ನೆನಪಿಗೆ ಬಂದಿದ್ದೆ ವಿಚಾರ ದೀಪ, ಅಂದರೆ ಟ್ರಾಫಿಕ್ ಸಿಗ್ನಲ್ ಅಥವಾ ಟ್ರಾಫಿಕ್ ಲೈಟ್. ಟ್ರಾಫಿಕ್ ಲೈಟಲ್ಲಿ 3 ಕಲರ್ಸ್ ಇರ್ತವೆ. ಒಂದು ರೆಡ್ಡು, ಮತ್ತೊಂದು ಯೆಲ್ಲೋ, ಕೊನೆಯದಾಗಿ ಗ್ರೀನ್. ಏನು ಹೇಳುತ್ತೆ ಅಂತ ಅಂದರೆ, ಅಪ್ಪ ನೀನೇನಾದರೂ ನಾನು ನೋಡಿದ್ರೆ ಗಾಡಿನ ನಿಲ್ಸಪ್ಪ ಅಂತ. ಯೆಲ್ಲೋ ಲೈಟ್ ಏನು ಹೇಳುತ್ತೆ ಅಂತ ಅಂದರೆ, ತಂದೆ ನಾನೇನಾದರೂ ನಿನಗೆ ಕಂಡ್ರೆ ಮುಂದೆ ರೆಡ್ ಕಲರ್ ಬರುತ್ತೆ, ಗಾಡಿನ ಸ್ಲೋ ಮಾಡು ಅಂತ. ಕೊನೆಯದಾಗಿ ಗ್ರೀನು, ನಿನ್ನ ತಾಳ್ಮೆಗೆ ನನ್ನ ಕೃತಜ್ಞೆ, ನಿನ್ನ ಸಂಚಾರ ಸುಗಮವಾಗಲಿ. Green signal, 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 green signal. ಅಂದರೆ ಬೆಂಗಳೂರಲ್ಲಿ ನಮ್ಮ ಯಂಗ್ಸ್ಟರ್ಸು ಫಾಲೋ ಮಾಡೋದನ್ನ ನೋಡ್ತಾ ಇದ್ದರೆ, ನಾವು ಇಲ್ಲಿವರೆಗೂ ಏನೇನು ನೋಡಿದ್ವೋ ಟ್ರಾಫಿಕ್ ರೂಲ್ಸ್ ಬಗ್ಗೆ, ಅದೆಲ್ಲ ಕರೆಕ್ಟಾ ಇಲ್ಲ ನಾವೇ ರಾಂಗ್ ಅಂತ ಅನ್ನಿಸುತ್ತೆ. ನಾರ್ಮಲಾಗಿ ನಮ್ಮ ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ಅಂತ ಅಂದರೆ, ಸಿಗ್ನಲ್ ಲೈಟ್ ಏನಾದರೂ ಗ್ರೀನ್ ಇದ್ದರೆ ಆರಾಮಾಗಿ ಗಾಳಿಯಲ್ಲಿ ತೇಲಾಡಿಕೊಂಡು ಆ ಕಡೆ ಈ ಕಡೆ ಕಣ್ಣಾಡಿಸ್ಕೊಂಡು ನಿಧಾನಕ್ಕೆ ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ತಾರೆ. ಮತ್ತು ಆ ಕಡೆ ಈ ಕಡೆ ನೋಡಿದ್ದೆಲ್ಲ ಆದಮೇಲೆ ಮತ್ತೆ ಸಿಗ್ನಲ್ ಕಡೆ ನೋಡ್ತಾರೆ. ಸಿಗ್ನಲ್ ಏನಾದರೂ ಎಲ್ಲೋ ಆಗಿ ಟರ್ನ್ ಆಗಿದ್ದರೆ ಗೇರ್ನ ಅಪ್ ಮಾಡ್ತಾರೆ, ಆಕ್ಸಲರೇಷನ್ನ ರೈಸ್ ಮಾಡ್ತಾರೆ, ಏರೋಪ್ಲೇನ್ನ ಟೇಕಪ್ ಮಾಡೋ ಸ್ಪೀಡಲ್ಲಿ ಬರ್ತಾ ಇರ್ತಾರೆ. ತಪ್ಪಿಯಾದರೂ ಸಿಗ್ನಲ್ ಏನಾದರೂ ರೆಡ್ಡಾಗಿ ಕನ್ವರ್ಟ್ ಆಯಿತು ಅಂತ ಅಂದರೆ ಮುಗ್ದೇ ಹೋಯ್ತು. ಶಬ್ದ ಮಾಡಿರೋ ಥರ ಆ ಸಿಗ್ನಲ್ ಮುಗಿಯೋವರೆಗೂ ಆ ಕಡೆ ಈ ಕಡೆ ನೋಡದೆ ಸ್ಟ್ರೈಟಾಗಿ ಗಾಡಿನ ನುಗ್ಗಿಸ್ತಾನೆ ಇರ್ತಾರೆ. ಸಿಗ್ನಲ್ ಜಂಪು ಅಂತ ಅಂದರೆ ನಮ್ಮ ಯಂಗ್ಸ್ಟರ್ಸ್ಗೆ ಏನೋ ಒಂಥರ ಖುಷಿ. ಅವ್ರಿಗೆ ಈ ಸಿಗ್ನಲ್ ಜಂಪ್ ಅನ್ನೋದು ಹೈಸ್ಕೂಲಲ್ಲಿ ಲಾಂಗ್ ಜಂಪ್, ಹೈ ಜಂಪ್ ಇದ್ದಂಗೆ ಅನಿಸುತ್ತೆ. ನೋಡಿದ್ರೆ ಸಾಕು ಎದುರಿಸ್ಬಿಡೋಣ ಅಂತ ಇರ್ತಾರೆ. ಎಲ್ಲ ಹೇಳ್ತಾ ಇದ್ದೀನಿ ಅಂತ ನಾನೇನಾದರೂ ಟ್ರಾಫಿಕ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಒಬ್ಬ ಸಾಮಾನ್ಯ ಪ್ರಜೆ. ನಾನೇನೋ ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡ್ತೀನಿ ಅಂತ ಅಲ್ಲ. ನಾವು ತುಂಬ ಸರಿ ಸಿಗ್ನಲ್ ಜಂಪ್ ಮಾಡಿದ್ದೀವಿ, ಫೈನ್ ಕಟ್ಟಿದ್ದೀವಿ, ಎಲ್ಲ ಆಗಿದೆ. ಅಟ್ಲೀಸ್ಟ್ ಇಲ್ಲಿದ್ದಾದರೂ ಚೇಂಜ್ ಆಗೋಣ ಅಂತ. ಕೊನೆಯದಾಗಿ ನಮ್ಮ ಬದಲಾವಣೆ ಸಮಾಜಕ್ಕಾಗಿ, ಸಮಾಜದ ಒಳಿತಿಗಾಗಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.